ಹೆಸರು ಕಾಳು ಸಿಹಿ ರಸ ಉಳ್ಳುವಂಥದ್ದು, ಬಹಳ ಹಗುರವಾದದ್ದು ಮತ್ತೆ ಶೀತಲವಾದಂಥದ್ದು. ಇದು ಪಿತ್ತದ ಸಮಸ್ಯೆ ಮತ್ತೆ ರಕ್ತದ ಸಮಸ್ಯೆಯನ್ನ ಬಗೆಹರಿಸುತ್ತೆ. ಹೆಸರು ಕಾಳನ್ನ ಯಾರು ನೋಡಿಲ್ಲ, ಯಾರು ತಿಂದಿಲ್ಲ, ಅದನ್ನ ನಾವು ಏನಾದರೂ ನಮಗೆ ಕಾಯಿಲೆ ಬಂದಾಗ ಹಾಸ್ಪಿಟ್ಲಿಗೆ ಹೋಗ್ತೀವಿ, ಇಂಜೆಕ್ಷನ್ ತಗೋತೀವಿ, ಟ್ಯಾಬ್ಲೆಟ್ ತಗೋತೀವಿ. ಆದರೆ ಯಾವ ಕಾಯಿಲೆಗೆ ಹೆಸರು ಕಾಳನ್ನ ತಿಂದರೆ ವಾಸಿಯಾಗುತ್ತೆ ಅಂತ ನಾವು ತಿಳ್ಕೊಂಡ್ರೆ, ನಾವು ಮನೆಯಲ್ಲೇ ಈ ರೀತಿ ಕಾಯಿಲೆಗಳು ಬಂದಾಗ ಹೆಸರು ಕಾಳನ್ನ ಉಪಯೋಗಿಸೋದ್ರಿಂದ ಈ ಕಾಯಿಲೆಗಳಿಂದ ನಾವು ದೂರ ಉಳಿಬೋದು. ನಾನಿವತ್ತು ನಿಮಗೆ ಹೆಸರು ಕಾಳಿನ ಮಹತ್ವದ ಬಗ್ಗೆ ತಿಳಿಸ್ಕೊಡ್ತೀನಿ. ಹೆಸರು ಕಾಳು ಮತ್ತೆ ಅಕ್ಕಿನ ಸಮಭಾಗ ಪ್ರಮಾಣದಲ್ಲಿ ತಗೊಂಡು ಗಂಜಿ ತಯಾರಿಸ್ಕೊಂಡು ಸೇವಿಸೋದ್ರಿಂದ ಜ್ವರ, ರಕ್ತ ವಿಕಾರ ಮತ್ತೆ ಎದೆ ಉರಿ ಸಮಸ್ಯೆನ ಪರಿಹಾರ ಮಾಡ್ಕೊಳ್ಬೋದು. ಹೆಸರು ಕಾಳು ಮತ್ತೆ ಅಕ್ಕಿನ ಸಮ ಪ್ರಮಾಣದಲ್ಲಿ ತಗೊಳ್ಳಿ, ಎರಡನ್ನೂ ಕೂಡ ಹುರ್ಕೊಳ್ಳಿ. ಹುರಿದ್ಮೇಲೆ ಅದನ್ನ ನೀರಿನಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಬೇಯಿಸಿದ್ನ ಕೈಯಲ್ಲಿ ಕಿವುಚ್ಕೊಂಡು ಅದನ್ನ ಶೋಧಿಸ್ಕೊಳ್ಳಿ. ಅದು ತಣ್ಣಗಾದ ನಂತರ ಜೇನುತುಪ್ಪ ಅಥವಾ ಸಕ್ಕರೆನ ಬೆರೆಸ್ಕೊಂಡು ಕುಡಿಯೋದ್ರಿಂದ ಹೊಟ್ಟೆ ಉರಿ, ಬೇದಿ ಮತ್ತೆ ಬಾಯಾರಿಕೆ ಎಲ್ಲವೂ ಕೂಡ ಕಡಿಮೆ ಆಗುತ್ತೆ. ನೆಕ್ಸ್ಟು 1 ಹಿಡಿಯಷ್ಟು ಹೆಸರು ಕಾಳನ್ನ ತಗೊಳ್ಳಿ. ಇದಕ್ಕೆ ಅರ್ಧ ಲೀಟ್ರಷ್ಟು ನೀರನ್ನ ಹಾಕಿ ಚೆನ್ನಾಗಿ ಕುದಿಸಿ ಅದನ್ನ ಕೈಯಲ್ಲಿ ಕಿವುಚ್ಕೊಂಡು ಶೋಧಿಸಿ ಇಟ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಜೇನುತುಪ್ಪ ಮತ್ತೆ ಭತ್ತದ ಹರಳನ್ನ ಪುಡಿ ಮಾಡಿಟ್ಕೊಂಡಿರಿ. ಅದನ್ನ ಮಿಕ್ಸ್ ಮಾಡಿಕೊಂಡು ಕುಡಿಯೋದ್ರಿಂದ ವಾಂತಿ ಮತ್ತೆ ಅತಿಸಾರ ಬೇದಿ ಎರಡೂ ಕೂಡ ಬೇಗನೆ ಕಡಿಮೆ ಆಗುತ್ತೆ. ನಿಮ್ಗೆ ವಾಂತಿ ಬೇದಿ ಆದಾಗ ದಿನಕ್ಕೆ 2 ಸಲ ಈ ರೀತಿ ಮಾಡಿಕೊಂಡು ಸೇವಿಸೋದ್ರಿಂದ ನಿಮ್ಗೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇನ್ನು ವೀರ್ಯಾಣುಗಳ ವೃದ್ಧಿಗೆ ಯಾವ ವಿಧಾನದಲ್ಲಿ ನಾವು ಹೆಸರು ಕಾಳನ್ನ ಸೇವಿಸ್ಬೋದಪ್ಪ ಅಂತಂದ್ರೆ, 1 ಪಾವು ಹೆಸರು ಬೇಳೆ ತಗೊಳ್ಳಿ, ಅರ್ಧ ಪಾವು ಉದ್ದಿನ ಬೇಳೆ ತಗೊಳ್ಳಿ, 2 ಟೇಬಲ್ ಸ್ಪೂನ್ ಅಷ್ಟು ನಸುಗುನ್ನಿ ಬೀಜನ ತಗೊಳ್ಳಿ. 3 ರಾತ್ರಿ ಇಡೀ ನೀರಿನಲ್ಲಿ ನೆನೆಸಿ ಬೆಳಿಗ್ಗೆ ಎದ್ದು 3 ರುಬ್ಕೊಳ್ಳಿ. ಇದನ್ನ ಬಾಣ್ಲಿಗೆ ಹಾಕೊಂಡು ಒಂದು ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಕೆಂಪಾಗೋವರೆಗೂ ಹುರಿರಿ. ಇದಕ್ಕೆ ಸ್ವಲ್ಪ ಹಾಲನ್ನ ಸೇರಿಸಿ ಚೆನ್ನಾಗಿ ಕುದಿಸಿ ಆದ್ಮೇಲೆ ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕೊಂಡು ಕೀರ್ ರೀತಿ ತಯಾರಿಸ್ಕೊಂಡು ಇದರಿಂದ ಬಲ ಕೂಡ ವೃದ್ಧಿ ಆಗುತ್ತೆ ಮತ್ತೆ ನಮ್ಮ ದೇಹನ ತಂಪಾಗಿಡಿಸುತ್ತೆ. ವೀರ್ಯಾಣುಗಳು ಕೂಡ ಇದರಿಂದ ವೃದ್ಧಿ ಆಗುತ್ತೆ. ಪ್ರತಿದಿನ ರಾತ್ರಿ ಇದನ್ನ ಮಾಡಿಕೊಂಡು ಈ ರೀತಿ ಹೆಸರು ಕಾಳನ್ನ ಒಂದು ಪಾಯಸನ ಮಾಡಿಕೊಂಡು ಕುಡಿಯೋದ್ರಿಂದ ವೀರ್ಯಾಣು ವೃದ್ಧಿಗೆ ಬಹಳ ಸಹಕಾರಿ ಅಂತಾನೆ ಹೇಳ್ಬೋದು. ಮೂಲವ್ಯಾಧಿ, ದಡಾರ, ಕಾಲರ, ವಿಷಮಶೀತ ಜ್ವರ ಈ ರೀತಿ ಕಾಯಿಲೆಗಳೇನಾದ್ರೂ ನಿಮ್ಮ ಮನೆಯಲ್ಲಿ ನಿಮ್ಗೆ ಅಥವಾ ನಿಮ್ಮ ಮಕ್ಳಿಗೆ ಬಂದಾಗ ಹೆಸರು ಕಾಳನ್ನ ನೀರಿನಲ್ಲಿ ನೆನೆಸಿ ಬರೀ ಆ ನೀರನ್ನ ಸೇವಿಸೋದ್ರಿಂದನೂ ಕೂಡ ಈ ಎಲ್ಲಾ ಕಾಯಿಲೆಗಳು ಶೀಘ್ರ ಗುಣಮುಖ ಆಗುತ್ತೆ. ಈ ರೀತಿ ಕಾಯಿಲೆಗಳು ಬಂದಾಗ ನಿಯಮಿತವಾಗಿ 5 ದಿನಗಳ ಕಾಲ ಈ ರೀತಿ ಮಾಡೋದ್ರಿಂದ ಬೇಗ ಈ ಕಾಯಿಲೆಗಳೆಲ್ಲ ಗುಣಮುಖ ಆಗುತ್ತೆ. ಹೆಸರು ಕಾಳು ವಿಟಮಿನ್ ಸಿ ಮತ್ತೆ ಪೌಷ್ಟಿಕಾಂಶಗಳನ್ನ ನಮ್ಮ ದೇಹಕ್ಕೆ ಒದಗಿಸುತ್ತೆ. ನಾವು ಹೆಸರು ಕಾಳನ್ನ ಮೊಳಕೆ ಕಟ್ಕೊಂಡು ಮೇಲಿಂದ ಮೇಲೆ ಸೇವಿಸ್ತಾ ಬಂದ್ರೆ ನಮ್ಮ ದೇಹಕ್ಕೆ ಸಿಗಬೇಕಾದಂತಹ ವಿಟಮಿನ್ ಸಿ ಯಥೇಚ್ಛವಾಗಿ ನಮಗೆ ಸಿಗುತ್ತೆ. ಇದೇ ಹೆಸರು ಕಾಳಿನ ಕೋಸಂಬರಿ ಅಥವಾ ಹೆಸರು ಕಾಳನ್ನ ಮೊಳಕೆ ಕಟ್ಕೊಂಡು ಅದನ್ನ ಕೋಸಂಬರಿ ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಸಾಕಷ್ಟು ಜೀವಸತ್ವ ಮತ್ತೆ ಖನಿಜಾಂಶಗಳು ಸಿಗುತ್ತೆ. ಹಾಗೆ ನಾವು ಬೇಸಿಗೆ ಸಮಯದಲ್ಲಿ ನಮ್ಮ ದೇಹ ಬಿಸಿಲಿನ ಧಗೆಗೆ ಬಹಳನೇ ಬಳಲಿರುತ್ತೆ. ಈ ಸಮಯದಲ್ಲಿ ನಾವು ಹೆಸರು ಕಾಳಿನ ಗಂಜಿ ಮಾಡಿಕೊಂಡು ಸೇವಿಸೋದ್ರಿಂದ ಅಥವಾ ಹೆಸರು ಕಾಳಿನ ಪಾಯಸ ಮಾಡಿಕೊಂಡು ನಾವು ಕುಡಿಯೋದ್ರಿಂದ ಕೂಡ ನಮ್ಮ ದಣಿವು ಎಲ್ಲ ಕಡಿಮೆ ಆಗುತ್ತೆ. ಹೆಸರು ಕಾಳು ನಮ್ಮ ದೇಹನ ತಂಪಾಗಿಟ್ಟು ಈ ಬಿಸಿಲಿನ ಧಗೆಯಿಂದ ನಮ್ಗೆ ಆಗಬಹುದಾದ ಸಮಸ್ಯೆಗಳಿಂದ ನಮ್ಮನ್ನ ಕಾಪಾಡುತ್ತೆ. ಹೆಸರು ಕಾಳನ್ನ ಗರ್ಭಿಣಿ ಸ್ತ್ರೀಯರು ಸೇವಿಸೋದ್ರಿಂದ ಅವ್ರ ದೇಹ ತಂಪಾಗಿರುತ್ತೆ. ಹಾಗೆ ಹುಟ್ಟುವ ಮಕ್ಕಳು ಕೂಡ ಅಪೌಷ್ಟಿಕತೆಯಿಂದ ಬಳಲದ್ನ ಇದು ತಡೆಯುತ್ತೆ. ಹೀಗೆ ಹೆಸರು ಕಾಳನ್ನ ಅಶಕ್ತರಿಗೆ ಕೊಡೋದ್ರಿಂದ ಅವ್ರಿಗೆ ಒಳ್ಳೆ ಪೌಷ್ಟಿಕಾಂಶ ದೊರೆತು ಒಳ್ಳೆ ಶಕ್ತಿ ಬರುತ್ತೆ. ಹಾಗೆ ಮಕ್ಳಿಗೂ ಕೊಡೋದ್ರಿಂದ ಇದರಿಂದ ಅವ್ರಿಗೆ ವಿಟಮಿನ್ ಸಿ ಅಂದ್ರೆ ರೋಗ ನಿರೋಧಕ ಶಕ್ತಿ ಮಕ್ಕಳಲ್ಲಿ ಹೆಚ್ಚಾಗುತ್ತೆ ಮತ್ತೆ ಒಳ್ಳೆ ಪೌಷ್ಟಿಕಾಂಶನೂ ಕೂಡ ಮಕ್ಕಳ ಬೆಳವಣಿಗೆಗೆ ಅನುಕೂಲ ಆಗುತ್ತೆ. ಹೆಸರು ಕಾಳನ್ನ ಮಿಕ್ಸಿನಲ್ಲಿ ಚೆನ್ನಾಗಿ ಪುಡಿ ಮಾಡ್ಕೊಳ್ಳಿ. ತುಂಬಾ ಸಣ್ಣದಾಗಿ ಫೈನ್ ಆಗಿ ಅದು ಪೌಡರ್ ಆಗಬೇಕು. ಈ ಪೌಡರ್ಗೆ ಸ್ವಲ್ಪ ನಿಂಬೆ ರಸ ಮತ್ತೆ ಕಿತ್ತಳೆ ರಸ ಇದನ್ನ ಮಿಕ್ಸ್ ಮಾಡಿಕೊಂಡು ಫೇಸ್ ಪ್ಯಾಕ್ ತರ ಮಾಡಿಕೊಂಡು ನಮ್ಮ ಮುಖಕ್ಕೆ ಹಚ್ಕೊಂಡು 10 ರಿಂದ 15 ನಿಮಿಷ ಬಿಟ್ಟು ತಣ್ಣೀರಿನಿಂದ ಮುಖನ ತೊಳ್ಕೊಳ್ಳೋದ್ರಿಂದ
ಮುಖ ಕಾಂತಿಯುತವಾಗಿ ಹೊಳೆಯುತ್ತೆ, ಮತ್ತೆ ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಆಗುತ್ತೆ. ಮೊಡವೆ ಮತ್ತೆ ಹಳೆ ಕಲೆಗಳು ಏನಾದರೂ ಇದ್ರೆ ಅದೆಲ್ಲವೂ ಕೂಡ ಕಡಿಮೆ ಆಗುತ್ತೆ. ಹಾಗೆ ಇದು ಆಯಿಲ್ ಸ್ಕಿನ್ ಅಂದ್ರೆ ಜಿಡ್ಡಿನ ಅಂಶ ಇರುತ್ತಲ್ಲ ಮುಖದಲ್ಲಿ, ಅದೆಲ್ಲವನ್ನು ಕೂಡ ಕಡಿಮೆ ಮಾಡುತ್ತೆ. ಇದನ್ನ ವಾರದಲ್ಲಿ 2-3 ಸಲ ಮಾಡಿದ್ರು ಕೂಡ ನಾವು ಒಂದು ಒಳ್ಳೆ ರಿಸಲ್ಟ್ ನ ನೋಡ್ಬೋದು. ಹೆಸರು ಕಾಳಿಂದ ನಮ್ಮ ಚರ್ಮದ ಆರೋಗ್ಯನ ನಾವು ಹೆಚ್ಚಿಸ್ಕೊಳ್ಬೋದು. ಹೇಗಪ್ಪ ಅಂದ್ರೆ ಹೆಸರು ಕಾಳಲ್ಲಿ ವಿಟಮಿನ್ನು, ಖನಿಜ, ಎಸ್ಪೆಷಲಿ ವಿಟಮಿನ್ ಸಿ ಮತ್ತೆ ಸತು ಹೇರಳವಾಗಿರುತ್ತೆ. ಇದರಿಂದ ನಮ್ಮ ತ್ವಚೆಯ ಆರೋಗ್ಯ ಮತ್ತೆ ಕಾಂತಿನ ನಾವು ಹೆಚ್ಚಿಸ್ಕೊಳ್ಬೋದು. ಹೆಸರು ಕಾಳಿಂದ ನಾವು ಸ್ನಾನದ ಪುಡಿನ ತಯಾರಿಸ್ಕೊಂಡು ನಮ್ಮ ಮೈಗೂ ಕೂಡ ಅದನ್ನ ಬಳಸ್ಕೊಂಡು ನಾವು ಸ್ನಾನ ಮಾಡ್ಬೋದು. ಹೇಗೆ ಅಂದ್ರೆ ಅರ್ಧ kg ಹೆಸರು ಕಾಳು ತಗೊಳ್ಳಿ, 50 ಗ್ರಾಮು ಕಚ್ಚೋರ ತಗೊಳ್ಳಿ, 50 ಗ್ರಾಮು ಸೀಗೆಕಾಯಿ ತಗೊಳ್ಳಿ, 25 ಗ್ರಾಮು ಶ್ರೀಗಂಧದ ಅರಿಶಿನ ತಗೊಳ್ಳಿ, ಮತ್ತೆ 50 ಗ್ರಾಮು ಕಸ್ತೂರಿ ಅರಿಶಿನ ತಗೊಳ್ಳಿ. ಇದಷ್ಟನ್ನು ಪುಡಿ ಮಾಡಿ ಇಟ್ಕೊಳ್ಳಿ. ಪುಡಿ ಮಾಡಿಕೊಂಡು ಇದನ್ನ ನಾವು ಸ್ನಾನ ಮಾಡುವಾಗ ನಮ್ಮ ಚರ್ಮಕ್ಕೆ ಲೇಪನ ಮಾಡಿಕೊಂಡು ಒಂದು 15-20 ನಿಮಿಷ ಬಿಟ್ಟು ಸ್ನಾನ ಮಾಡೋದ್ರಿಂದನೂ ಕೂಡ ನಮ್ಮ ದೇಹಕ್ಕೆ ಉತ್ತಮವಾದಂತಹ ಕಾಂತಿ ದೊರೆಯುತ್ತೆ. ಮತ್ತೆ ನಮ್ಮ ಮುಖದ ಸೌಂದರ್ಯ ಮತ್ತೆ ನಮ್ಮ ತ್ವಚೆಯ ಸೌಂದರ್ಯನೂ ಕೂಡ ಹೆಚ್ಚುತ್ತೆ. ಇದರಿಂದ ನಮ್ಮ ದೇಹ ಮತ್ತೆ ಮನಸ್ಸಿಗೆ ಎರಡಕ್ಕೂ ಸಹ ಆರಾಮ ಅನ್ಸುತ್ತೆ, ಮತ್ತೆ ನಮ್ಮ ದೇಹಕ್ಕೂ ಕೂಡ ತಂಪನ್ಸುತ್ತೆ. ಇದರಿಂದ ಯಾವುದೇ ರೀತಿಯ ಚರ್ಮದ ಸಮಸ್ಯೆಗಳು ಬರಲ್ಲ. ಹಾಗೆ ಏನಾದರೂ ಹಳೆಯ ಕಲೆ ಏನಾದರೂ ಇದ್ರೆ, ಮೊಡವೆಗಳೇನಾದರೂ ಇದ್ರೆ, ಮತ್ತೆ ಕಜ್ಜಿ ತುರಿಕೆಗಳೇನಾದರೂ ನಮ್ಮ ಚರ್ಮದ ಮೇಲೆ ಆಗ್ತಾ ಇದ್ರೆ ಈ ಎಲ್ಲವೂ ಕೂಡ ಕಡಿಮೆ ಆಗುತ್ತೆ. ಮತ್ತೆ ಮುಂದೆ ಈ ಯಾವುದೇ ರೀತಿಯಾದಂತಹ ಚರ್ಮ ಸಮಸ್ಯೆಗಳು ನಮ್ಮನ್ನ ಕಾಡಲ್ಲ ಅಂತಾನೆ ಹೇಳ್ಬೋದು. 1 ಬಟ್ಲು ಹೆಸರು ಕಾಳನ್ನ ನೆನೆಸಿ ಇದಕ್ಕೆ ಒಂದು 5-6 ಎಲೆ ಬೇವಿನ ಎಲೆನ ಹಾಕಿ ಎರಡನ್ನೂ ಚೆನ್ನಾಗಿ ರುಬ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಕಲಸಿ ತುಪ್ಪದಲ್ಲಿ ಇದನ್ನ ಪಕೋಡ ರೀತಿ ಕರೆದು ಒಂದು 21 ದಿನಗಳ ಕಾಲ ಆಹಾರದಲ್ಲಿ ಪಥ್ಯ ಇದ್ದು ಇದನ್ನ ಸೇವಿಸೋದ್ರಿಂದ ಮೂಲವ್ಯಾಧಿ ಸಮಸ್ಯೆ ಶೀಘ್ರವಾಗಿ ಗುಣಮುಖ ಆಗುತ್ತೆ. ಹೆಸರು ಕಾಳಲ್ಲಿ ವಿಟಮಿನ್ ಸಿ ಅಧಿಕವಾಗಿರುತ್ತೆ. ಇದರಿಂದ ರೋಗ ನಿರೋಧಕ ಶಕ್ತಿನೂ ಕೂಡ ನಮಗೆ ಹೆಚ್ಚುತ್ತೆ. ಹಾಗಾಗಿ ಇನ್ಫೆಕ್ಷನ್ಸ್ಗಳು ಬೇಗ ನಮಗೆ ಹರಡೋದಿಲ್ಲ. ಹೆಸರು ಕಾಳಲ್ಲಿ ಕ್ಯಾಫಿಕ್ ಆಸಿಡ್, ಫ್ಲೇವನಾಯ್ಡ್ಸು, ಸಿನಾಮಿಕ್ ಆಸಿಡ್ ಮತ್ತೆ ಫೆನಾಲಿಕ್ ಆಸಿಡ್ ಅಂತಹ ಆಂಟಿ ಆಕ್ಸಿಡೆಂಟ್ಸ್ ಇದೆ. ಇದು ನಮ್ಮ ದೇಹದಲ್ಲಿ ಫ್ರೀ ರ್ಯಾಡಿಕಲ್ಸ್ ವಿರುದ್ಧ ಹೋರಾಡೋದ್ರಿಂದ ನಮಗೆ ಫ್ಯೂಚರಲ್ಲಿ ಕ್ಯಾನ್ಸರು ಮತ್ತೆ ದೀರ್ಘಕಾಲಿಕವಾದಂತಹ ಆರೋಗ್ಯ ಸಮಸ್ಯೆಗಳು ನಮಗೆ ಬರೋದಿಲ್ಲ. ಹೆಸರು ಕಾಳಲ್ಲಿ ಕಬ್ಬಿಣಾಂಶ ಜಾಸ್ತಿ ಇರುತ್ತೆ. ಇದರಿಂದ ಇದು ರಕ್ತಹೀನತೆ ಆಗೋದನ್ನ ತಡೆಗಟ್ಟುತ್ತೆ ಮತ್ತೆ ಕೆಂಪು ರಕ್ತ ಕಣಗಳ ಉತ್ಪಾದನೆಗೆ ಸಹಾಯ ಮಾಡುತ್ತೆ. ಇದಿಷ್ಟು ನನ್ನ ಮೇಲೆ ಹೇಳಿದಂತಹ ಈ ಕಾಯಿಲೆಗಳು ನಮಗೆ ಬಂದಾಗ ನಾವು ಹೆಸರು ಕಾಳನ್ನ ಬಳಸ್ಕೊಂಡು ಹೇಗೆ ಈ ಕಾಯಿಲೆನ ವಾಸಿ ಮಾಡ್ಕೊಳ್ಬೋದು ಮನೆಯಲ್ಲೇ ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಇಷ್ಟ ಆಗಿದ್ರೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.